ಏನು ನಿಹಾರಿಕಾ ಸುಮ್ಮನೆ ಕುತ್ಕೊಂಡ್ಬಿಟ್ಟಿಯಲ್ಲ ಆ ಕಡೆ ನೋಡ್ಕೋತ. ಏನಿಲ್ಲ, ಎಲ್ಲ ಫೋಟೋನು ಸ್ಟೇಟಸ್ಗೆ ಹಾಕ್ದೆ. ಹಂಗೆ ವ್ಯೂ ನೋಡಕತ್ತಿದ್ದೆ. ನಂಗಂತೂ ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ಎಲ್ಲ ಒಂಥರ ಕನಸು ಅನ್ನೋ ಥರ ಅನ್ಸೈತೈತೆ ನನಗೆ. ಹೌದನ, ನಾ ಎಲ್ಲ ಆ ಕಡೆ ತಿರ್ಕೊಂಡು ಮಕ್ಕೊಂಡ ಬಿಟ್ಲೇನೋ ಅನ್ಕೊಂಡೆ. ಇಲ್ಲ, ಮಲಗಿಲ್ಲ, ಎದ್ದೀನಿ. ಸರಿ ಸರಿ, ಹಂಗೆ ಒಂದು ಯಾವ್ದಾರ ಸಾಂಗ್ ಹಾಕ. ಯಾವ ಸಾಂಗ್ ಹಾಕನ? ಒಂದು ಕೆಲಸ ಮಾಡೋಣ, ಯಾವುದಾದ್ರೂ ಒಳ್ಳೆ ಪಾಪ್ ಸಾಂಗ್ಸ್ ಹಾಕನ. ಅಂಥವೆಲ್ಲ ಹಾಕ್ಬೇಡ, ನಿದ್ದೆ ಬಂದ್ಬಿಡತ್ ನಂಗೆ. ಪಾಪ್ ಸಾಂಗ್ಸ್ಗೆಲ್ಲ ನಿದ್ದೆ ಬರುತ್ತಾನ? ಬರಲ್ಲ. ಈ ಮೆಲೋಡಿ ಸಾಂಗ್ ಕೇಳಿದ್ರೆ ನಿದ್ದೆ ಬರುತ್ತಾ? ಅದು ಬೇಡ, ನಮ್ಮ ಉತ್ತರ ಕರ್ನಾಟಕದನ್ನ ಹಾಕ್ತೀನಿ, ಸುಮ್ಮನಿರು. ಯಪ್ಪ, ನೀ ಅವ್ ಸಾಂಗ್ ಹಾಕ್ಬೇಡ, ನಂಗೆ ಅವ್ನು ಕೇಳಿದ್ರೆ ಇರಿಟೇಟ್ ಆಗ್ತಿದ್ದಿ. ಕಂಡಾಗ ಕಣ್ ಹೊಡೆದು ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ವಾದಿ ಕತ್ತಲದಾಗ ಹಾದಿ ಗೆಳತಿ ಅಣುಕ ಮಾಡಿ ವಲ್ಯನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡದ. ರೀ ಸಂತು, ನನ್ನ ಮೂಡ್ ಭಾಳ ಚಲೋ ಐತಿ. ನಿಂದು ಈ ಸಾಂಗ್ ಎಲ್ಲ ಹಾಡು ನನ್ನ ಮೂಡ್ ಖರಾಬ್ ಮಾಡ್ಬೇಡ, ಸುಮ್ಮನಿರು. ಲೇ ನಿನಗೇನು ಗೊತ್ತೈತ್ಲಿ ನಮ್ಮ ಉತ್ತರ ಕರ್ನಾಟಕ ಹಾಡಿನ ಗತ್ತು. ಈಗ ಅದನ್ನ ಫುಲ್ ಸೌಂಡ್ ಇಟ್ಟು ಹಾಕಿದೆ ಅಂದ್ರೆ ಊಟಿಗೆ ಬರೋವರೆಗೂ ನಂಗೆ ನಿದ್ದೆ ಬರೋದಿಲ್ಲ, ಗೊತ್ತ ನಿಂಗೆ. ನಾನು ಮೆಲೋಡಿ ಸಾಂಗ್ಸ್ ಕೇಳ್ಕೊಂಡು ಆರಾಗಿ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತ ನಾನಂದ್ರೆ ನೀವೊಬ್ರೆ. ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ತೆಕ್ಕಿಗೆ ಸಿಗವಲ್ಲಿ ಹಕ್ಕಿ ಮನಿ ಕಡಿಗೆ ಮುಂದಾಗ ಸಂಜಿ ಮುಂದ ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ ಹೆಂಗಾರ ಬಾವೊಮ್ಮೆ ಬದಲಿಸಿದೆಕ್ಕ ಹೊತ್ತಾದ ಮ್ಯಾಗ. ಅಯ್ಯೋ ಸಾಕ್ ಬಿಡ್ರಿ. ರೀ ರೀ ಎಲ್ಲದಿರಿ? ಎಲ್ಲಿ ಹೊಕ್ಕಿನಂತ ಹೇಳಿದಿವ ಸಂತಪ್ಪ? ಯಾಕ, ಏನಾತ ಈ ಸಿಟ್ಟಿಗೆ ಬರಕತ್ತೀರಿ? ಭಾವನಾ ಫೋನ್ ಮಾಡಿದ್ಲು. ಭಾವನಾ? ಹೌದಾ? ಏನಂದ್ಲ? ಆಕಿ ಫೋನ್ ಮಾಡಕ್ಕೂ ನೀವ್ ಸಿಟ್ ಮಾಡ್ಕೊಳಕ್ಕೂ ಏನೈತ್ರಿ? ಏನಾಯ್ತಾ? ನಮಗ್ ಸುಳ್ಳು ಹೇಳಿ ಇಬ್ರು ಗಂಡ ಹೆಂಡತಿ ಊಟಿಗೆ ಹೋಗ್ಯಾರ, ಊಟಿಗೆ ಹೊಂಟಾರ. ಕಾರ್ನ್ಯಾಗ ಜೋರದವು ಹಾಡು ಗೀಡು ಎಲ್ಲ. ಯಾರು? ಭಾವನಾ ಉಂಟಾಳ? ಆಕಿ ಬಸ್ಸಿರದಳಲ್ರಿ, ಆಕೆ ಯಾಕ್ರಿ ಹೋಗ್ತಾಳ ಊಟಿಗೆ? ಅಯ್ಯೋ, ಭಾವನಾ ಅಲ್ಲ, ನಿನ್ನ ಮಗ ಅದನಲ್ಲ ಕುಲಪುತ್ರ, ಅವ ಮತ್ತ ಕೆದಳಲ್ಲಕಿ ಸೊಟ್ಟ ಮೂನೇಕಿ ನಿಹಾರಿಕಾ. ಹೌದಾ? ನಿಜ ಹೇಳತ್ತೀರೇನ್ರಿ? ನೀ ನಂಬರ್ ಸೇವ್ ಐತಿಲ್ಲಕಿ ಫೋನ್ಯಾಗ? ಯಾರಿಗ್ ಗೊತ್ತು, ಸೇವ್ ಮಾಡ್ಕೊಂಡಾಳ ಬಿಟ್ಟಾಳ? ಲೇ ಹುಚ್ಚಿ, ನನ್ನ ನಂಬರ ಸೇವ್ ಮಾಡ್ಕೊಂಡಾಳ ಅಂದ್ರ ಮತ್ತ ಅಕ್ಕಿ ನಿನ್ನ ನಂಬರ್ ಸೇವ್ ಮಾಡ್ಕೊಂಡಿರ್ತಾಳ. ಹೋಗಿ ಸ್ಟೇಟಸ್ ನೋಡು. ಆ ಡ್ರೆಸ್ ಏನು, ಆ ಮೇಕಪ್ ಏನು, ಕಾರ್ನ್ಯಾಗ ಹಾಡೇನು, ನಿನ್ನ ಮಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಅಂತ ಚಲೋ ಮಾಡ್ಯಾನ. ಅದನ್ನ ಹಾಕಿ ಸ್ಟೇಟಸ್ಸಿಗೆ ಇಟ್ಟಾಳ. ರೋಡ್ ಅಂತ ಆಪ್ಟು ಇನ್ನೊಂದ್ ಕಡೆ ಅಂತ, ಆಪ್ಟು ಮತ್ತೊಂದ್ ಕಡೆ ಅಂತ ತೆಗೆದು ನೋಡೊಂದಿಟ್ಟು. ಅಯ್ಯೋ ಹಾಳಾದಾಕೆ. ರೀ, ನನಗೇನು ಫೋನ್ ಮಾಡಿದ್ನು ಗೊತ್ತನ್ರಿ? ಬಾ ಅನ್ನೆಲ್ಲ ನಾನು ಏನು ಫೋನ್ ಮಾಡಿ ಹೇಳಂಗೆ ಗೊತ್ತ ನನಗೆ? ಇಲ್ಲ, ಆಕಿಗೆ ಒಂಚೂರು ಆರಾಮಿಲ್ಲ, ಆಕಿನ್ನ ದವಾಖಾನೆಗೆ ಸೇರಿಸಿವಿ ಅಂತ ನಮಗೆ ಸುಳ್ಳು ಹೇಳಿ ಮಜಾ ಮಾಡಕ್ಕೆ ಹೊಂಟಿರೇನ? ಬರ್ಲಿಕ್ಕೆ ಬರ್ಲಿ, ಫೋನ್ ಮಾಡ್ರಿ ಅವಂಗ. ಎಲ್ಲದನಲ್ಲ, ಯಾವ ಪರಿಸ್ಥಿತಿಗೆ ಅದನಲ್ಲ ಆ ಪರಿಸ್ಥಿತಿಯಾಗ ಕಾರ್ ಹೊಳಿಸ್ಕೊಂಡು ಇಲ್ಲಿ ಬರ್ಬೇಕವ ಹಂಗೆ ಮಾಡ್ರಿ ಹೇಳ್ತೀನಿ. ಅಲ್ಲ, ಎಷ್ಟೇಕಿಗೆ ಇದ್ದಿತ್ತು, ನಾವೆಲ್ಲ ಸ್ಟೇಟಸ್ ನೋಡ್ತೀವಂತ ಗೊತ್ತಿದ್ದನು. ಭಾವನಾಗ ಹೋಗೈತಿ, ಅಲ್ಲ ಅಮೇರಿಕಾದಕ್ಕಿ ಹೋಗೈತಿ, ಬೆಂಗಳೂರಕ್ಕಿ ಹೋಗೈತಿ, ನನಗೆ ಬಂದೈತಿ, ನೀ ನೋಡಿಲ್ಲ ಅಂದ್ರೆ ಹೆಂಗಂತಿ ನಾನು? ಅಯ್ಯೋ, ನಿಮಗೆ ಗೊತ್ತಲ್ಲ, ನಾ ಔಷಧಿ ತಗೋತೀನಿ, ಔಷಧಿ ತಗೊಂಡು ಮಕ್ಕೊಂಡೆ ಅಂದ್ರೆ ನಂಗೆ ಎಚ್ಚರಂಗಿಲ್ಲ. ಈಗ ಎಚ್ಚರ ಆಯ್ತು, ಯಾಕೆ ಹಶುವಾದಂಗಾತ. ಹಂಗೆ ಶಿದೆ ಹೋಟ್ಲಿಗೆ ಹೋಗಿ ಮಂಡಕ್ಕಿ, ಮಿರ್ಚಿ, ಬದ್ನಿಕಾಯಿ ಬೋಂಡ ಅದು ತೊಗೊಂಬರ್ಲಿ. ಅಷ್ಟಂದ್ರೆ ನಾನು ಬಾಗಿಲ್ಗಸ ಅಂದು ಒಂದು ದೇವ್ರ ಮುಂದೆ ದೀಪ ಹಚ್ಚನ ಅಂತ ಎದ್ದೆ ನಾನು. ಇಲ್ಲ ಅಂದಿದ್ರೆ ನಾನು ಈಗಲೂ ಹೇಳಕ ಮನಸ್ಸಿದ್ದಿದ್ದಿಲ್ಲ. ಇಲ್ಲಿ ನೋಡಿದ್ರೆ ನೀವು ಈ ಸುದ್ದಿ ಹೇಳಕತ್ತೀರಿ. ನೋಡು, ನಾನು ಎದಕ್ಕೆ ಇವನ್ನ ನಂಬಲ್ಲ ಅಂದ್ರ ಇದ ಕಾರಣಕ್ಕ ನಿನ್ನ ಮಗನ್ ನಾನು ನಂಬೋದಿಲ್ಲ. ಮತ್ತ ನನಗ ಬಂದ್ ಇಬ್ರು ಗಂಡ ಎಂತಿ ನೀವು ಹಡದ ಮಗ ಹೌದಾ ಅಲ್ಲ, ನೀವು ಎಲ್ಲರೂ ಸಿಕ್ಕಿದ್ನೇನೋ ಅಂತ ನಮ್ಮನ್ನ ಕೇಳ್ತಾರ. ಅಲ್ಲ, ಹೆತ್ತ ತಂದೆ ತಾಯಿ ಮುಂದೆ ಸುಳ್ಳು ಹೇಳಿ ಮತ್ತಿಕ್ಕೀಗ ಆರಾಮಿಲ್ಲಂತ ಇವ ನನಗೆ ಸುಳ್ಳು ಹೇಳಿ ಹಿಂಗ ಇವರು ಹೋಗೋದು ಏನು ಅವಶ್ಯಕತೆ ಇತ್ತು? ಏನು ಅವಶ್ಯಕತೆ ಇತ್ತು ಅಂತೀನಿ ನಾನು. ಮೊದಲು ಅವಂಗ ಫೋನ್ ಮಾಡ್ರಿ ಹೇಳ್ತೀನಿ ನಾನು. ಮೊದಲು ಅವಂಗ ಫೋನ್ ಮಾಡ್ರಿ, ನಾವಿಲ್ಲಿ ನಾಟಕ ಮಾಡೋಣ. ನನಗೆ ಭಾಳ ಆರಾಮಿಲ್ಲ, ಸೀರಿಯಸ್ ಐತಿ, ನಾನು ಬೆಂಗಳೂರಿಗೆ ಕರ್ಕೊಂಡು ಹೊಂಟೀನಿ ಅಂತ ನೀವು ಫೋನ್ ಮಾಡ್ರಿ ಹೇಳ್ತೀನಿ ನಾನು. ಹಾಂ,
ನಮಗ ಸುಳ್ಳು ಹೇಳ್ತಾರಲ್ಲ, ಸುಳ್ಳು ನಾವು ಹೇಳ್ತೀವಿ ನೋಡೀಗ ಫೋನ್ ಹಚ್ಚಿರಿ ಮತ್ತೆ ಅವ್ಗೆ ಬಾಡ್ಯಾಗ ಊರ್ ಬಾಡ್ಯಾಗ. ನೋಡೀಗ ಹಚ್ಚಿ ಬಿಡ್ತೀನಿ ನೋಡು. ತಡಿ ರಿಂಗ್ ಆಗತ್ತೆ ತಡಿ. ಎಬಸ್ಲಿಲ್ಲ, ತೆಗಿವಲ್ಲ ಫೋನು, ರಿಸೀವ್ ಮಾಡ್ವಲ್ಲ. ಬಿಡಬ್ಯಾಡ್ರಿ, ಇನ್ನೊಮ್ಮೆ ಮಾಡ್ರಿ. ಸೌಂಡು ಜಾಸ್ತಿ ಇಟ್ಟು ಮತ್ತೆ ಹಾಡು ಕುಣಿತ ಜೋರ ಐತಲ್ಲ ಇಬ್ರದು ಗಂಡ ಹಿಂತಿದ ಮತ್ತೆ ಕೇಳುದಿಲ್ಲ. ಮಾಡ್ರಿ, ಬಿಡಬ್ಯಾಡ್ರಿ, ಇನ್ನೊಮ್ಮೆ ಫೋನ್ ಮಾಡ್ರಿ. ಎತ್ತಲಿಲ್ಲ ಅಂದ್ರೆ ಅಕ್ಕಿ ಫೋನಿಗೆ ಮಾಡ್ರಿ, ಹೇಳ್ತೆ ನಾನು. ತಡಿ, ಅಕ್ಕಿ ಫೋನಿಗೆ ಮಾಡ್ತೇನೆ. ಈಕಿದು ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಾಳ ಫೋನು. ಮತ್ತೆ ಯಾರು ಡಿಸ್ಟರ್ಬ್ ಮಾಡಬಾರ್ದಲ್ಲ ಅಕ್ಕಿಗೆ, ಅದಕ್ಕೆ ಸ್ವಿಚ್ ಆಫ್ ಮಾಡ್ಯಾಳ. ಇನ್ನೇನೈತಿ, ಅವ್ರ ಅಪ್ಪಗ ವಿಷಯ ಅಂತ ಗೊತ್ತಾಯ್ತಾ? ಅವ್ರಿಗೇನು ಆರಾಮಾಗಿ ಮಜಾ ಮಾಡ್ಕೊಂಡು ಹೊಂಟಾರ ಗಂಡ ಹಿಂತಿ. ಹಚ್ಚಿರಿ ಅವಂಗ ಇನ್ನೊಮ್ಮೆ ಹಚ್ಚಿರಿ, ಅವ ರಿಸೀವ್ ಮಾಡೋರ್ಗೂ ಬಿಡ್ಬೇಡ್ರಿ, ಹಚ್ಚಿ ಹೇಳ್ತೇನೆ. ಹಚ್ತೇನೆ ಇನ್ನೊಮ್ಮೆ ಹಚ್ತೀನಿ ತಡಿ. ರಿಂಗ್ ಆಗುತ್ತಾ? ಹಲೋ ಅಪ್ಪ, ಅದು ಸಂತೋಷ. ನಿಮ್ಮವ್ಗ ಮತ್ತೆ ತ್ರಾಸಾಗಿತ್ತಪ್ಪ, ಅದಕ್ಕೆ ಬೆಂಗಳೂರು ಕರ್ಕೊಂಡು ಹೊಂಟೀವಿ. ಎಲ್ಲದಿಯಪ್ಪ ನೀನು? ಯಾವ ದವಾಖಾನೆಗದಿ? ಅಪ್ಪ ಇಲ್ಲಿ ಹುಬ್ಳಿಗೆ SDB ಬಂದೀವಿ. SDB ಹೋಗಿ ಒಂದು ಕೆಲಸ ಮಾಡು, ಆಕಿ ನೋಡ್ಕೊಳಕ್ಕೆ ಅವರವ್ವ ಅವರಪ್ಪ ಅವ್ರ ಚಿಕ್ಕಪ್ಪ ಅಜ್ಜ ಅಜ್ಜಿ ಎಲ್ಲರೂ ಅದಾರ. ಈಗ ಒಂದು ಕೆಲಸ ಮಾಡು, ನೀ ಅಲ್ಲೇ ಹುಬ್ಳ್ಯಾಗ ಇರು, ನಾವು ಕಾರ್ ತೊಗೊಂಬರ್ತೀವಿ, ಹೋಗ್ಬಿಡೋಣಂತ. ಅಪ್ಪ ಅಲ್ಲ, ಅದು ನಾವು ಹುಬ್ಳಿ ದಾಟೀವಿ. ಹಾಂ, ಹುಬ್ಳಿ ದಾಟಿರ? ಅಲ್ಲೋ, ಹುಬ್ಳ್ಯಾಗಿನ ಅಡ್ಮಿಟ್ ಮಾಡೀನಿ ಅಂತಿದ್ದಿ, ಹುಬ್ಳಿ ದಾಟೀನಿ ಅಂದ್ರೇನು? ಅಂದ್ರೆ SDM ಹುಬ್ಳಿಯಿಂದ ಹೊರಗೈತಲ್ಲಪ್ಪ, ಅದಕ್ಕಂದೆ. ಅಪ್ಪ ಅಂದ್ರೆ ನೀ ಕರ್ಕೊಂಡು ಹೋಗ್ಬಿಡಪ್ಪ, ನಾನು ಒಂದು ಸ್ವಲ್ಪ ಹತ್ರದೀನಿ. ಸಂತೋಷ, ಚಂದಾಗ ಕಿವಿ ಕೊಟ್ಟು ಕೇಳಿಸ್ಕೊ. ಹುಬ್ಳಿಯಿಂದ ಇಲ್ಲಿಗೆ ಬರಕ 3 ತಾಸಾಗತ್ತ. ನೀನು ಬಸ್ನ್ಯಾಗ ಬಂದ್ರು ಏನು ಕಾರ್ ತಗೊಂಡು ಹೋಗಿದ್ದಿ, ನೀನು ನನಗೆ ಇನ್ನೊಂದು 2 ತಾಸ್ನ್ಯಾಗ ಅಲ್ಲಿದೇನೈತೆ ಎಲ್ಲ ಮುಗಿಸಿ ಇನ್ನ 2 ತಾಸ್ನ್ಯಾಗ ಮನ್ಯಾಗ ಇರ್ತಿದಿ. ಇರ್ಲಿಲ್ಲ ಅಂದ್ರ ಆಗದು ಬ್ಯಾರೆ ಏನ ಆದ್ರೂ ಅದಕ್ಕೆಲ್ಲ ನೀನು ನಿನ್ನ ಹೆಂಡತಿನ ಜವಾಬ್ದಾರ ಆಗ್ತೀರಿ. ಇನ್ನು ನಾ ಮಾತಾಡೋದಲ್ಲ, ಫೋನ್ ಇಡ್ತೀನಿ. ನನ್ನ ಹೆಂಡತಿ ಜೊತೆ ನಾ ಇರಬೇಕು. ನಿನಗೆ ಹೆಂಗೆ ನಿನ್ನ ಹೆಂಡತಿ ಮುಖ್ಯ, ಹಂಗ ತಾಯಿನೂ ಮುಖ್ಯ ಅಂತ ಹೇಳ್ಬೇಕು. ಅರ್ಥ ಮಾಡ್ಕೊ. ಆಕಿ ನೋಡ್ಕೊಳಕ ಅವ್ರಪ್ಪ ಅವ್ರವ್ವ ಅಜ್ಜ ಅಮ್ಮ ಎಲ್ಲರದಾರ. ನಿಮ್ಮ ಅವ್ನು ನೋಡ್ಕೊಳಕ್ ನಾನು ಒಬ್ಬತ್ನಾಗಿನಿ. ಇಲ್ಲಿ ವಯಸ್ಸಾದತ್ ನನಗೂ BP ಶುಗರು ಎಲ್ಲ ಐತಿ. ಮರ್ಯಾದಿಂದ ಬಾ. ಇನ್ನು 2 ತಾಸ್ನೇ ನೀವು ಊರಾಗ ಇರ್ತಿದ್ದಿ, ನಾವು ನಿಮ್ಮ ಅವ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತೀವಿ. ಅಷ್ಟ ಅಲ್ಲ ಅಪ್ಪ. ಚಲೋ ಮಾತಾಡಿದ್ರಿ. ಕಟ್ ಮಾಡಿರಿಲ್ಲ? ಕಟ್ ಮಾಡೀನಿ, ಕಟ್ ಮಾಡೇ ಹೋಗದೆ. ಬರ್ಲಿ ನನ್ನ ಮಗ, ಹೇಳಲಾರ್ದ ಕೇಳಲಾರ್ದ ಸುಳ್ಳು ಹೇಳಿ ಹೆಂಡತಿ ಕರ್ಕೊಂಡು ಊಟಿಗೆ ಹೋಗ್ಕನ. ಆಕಿ ಸ್ಟೇಟಸ್ ಇಡ್ತಾಳ. ಇಡ್ಲಿ ಈಗ ಹೇಗೈತಿ? ಈಗ ಬಾಯಾಗಿಟ್ಟಂಗೈತಿ. ಈಗ ತಡಕರಿ ರೀ, ಫೋನ್ ಮಾಡ್ರಿ, ಅವ್ರ ಅಪ್ಪ ಫೋನ್ ಮಾಡ್ರಿ, ಹೇಳ್ತೀನಿ. ಈಗ ಬೇಡ, ಬರ್ಲಿ ಅವ್ರ ಮನೆಗೆ. ಈಗೇನಾರ ನಾನು ಫೋನ್ ಮಾಡಿ ಹಿಂಗಿಂಗನ ಅಂತ ಅಂದ್ಬಿಟ್ರ ಓಸ್ರು ಹುಷಾರಾಗಿ ಹುಷಾರಾಗಿ ಏನೂ ಆಗಿಲ್ಲ, ಹೆಂಗೂ ಹೋಗಿರಿ ನೀವು ಊರ್ ಮ್ಯಾಗ ಅಡ್ಡಾಡ್ಕೊಂಬರ್ರಿ, ನೀವು ಹೈಮೂನ್ ಮಾಡ್ಕೊಂಬರ್ರಿ. ಅಲ್ಲಿ ಅವರು ಬೇಕಾದ್ರೆ ಸಾಯವಲ್ರಕ್ ಮುದುಕಿ ಅಂತಾನೆ ಹೇಳ್ತಾರ ಅವ್ರು. ನನಗೆ ಗೊತ್ತೈತಿ, ಸುಮ್ಮನಿರು ನೀನು. ನೋಡೋಣ ಅದೇನಾಗತ್ತೆ, ನಾವು ನೋಡೋಣ. ನೋಡಿಲ್ಲಿ ಆಗಲೇ ಅಲ್ಲಿ ಮಾವು ಹಚ್ಚಕತ್ತ ನನಗೆ ಫೋನ್. ಮಾತಾಡ್ರಿ, ಹಿಂಗಾಗೈತಿ ಬೀಗ್ರ, ಹಿಂಗ್ರಿ ಅಂತ ಹೇಳ್ರಿ. ನೀವು ನೋಡ್ಕೋರಿ ನಿಮ್ಮ ಮಗಳನ್ನ. ನಾವು ನನ್ನ ಹೆಂಡತಿ ನೋಡೋ ಮಗನ ಕಳ್ಸ್ರಿ. ಮತ್ತೆ ಈಗ ಐತಿ ಪರಿಸ್ಥಿತಿ ಹಿಂಗೈತೆ ಅಂತ ಹೇಳ್ರಿ. ನೀವು ಬಿಡ್ಬೇಡ್ರಿ, ಎತ್ತರ ರಿಸೀವ್ ಮಾಡ್ರಿ, ಹೇಳ್ತೀನಿ ನಾನು. ಹಲೋ ಬೀಗ್ರ, ನಮಸ್ಕಾರ ರೀ. ನಮಸ್ಕಾರ ರೀ ಬೀಗ್ರ, ಹೇಳ್ರಿ. ಇಲ್ರಿ, ಅಂದ್ರೆ ಅಳಿಯರು ನನ್ನ ಮಗಳು ಕರ್ಕೊಂಡು ಅಲ್ಲಿ ದವಾಖಾನೆಗಿದ್ದರ್ರಿ. ಅವ್ರು ಫೋನ್ ಮಾಡಿ ಹೇಳಿದ್ರಿ, ಹಿಂಗೇನ ಅಮ್ಮರಿಗೆ ತ್ರಾಸಾಗೈತಿ ಅಂತಂದು ಬೆಂಗಳೂರಿಗೆ ಹೊಂಟ್ರಿ ಅಂತಲ್ರಿ. ಅದಕ್ಕೆ ಅಳಿಯರು ನನ್ನ ಮಗಳ ಜೊತೆಗೆ ಇರ್ತಾರ್ರಿ. ಮತ್ತು ನಾ ಬರ್ಲೇನ್ರಿ ನಿಮ್ಮ ಜೊತೆಗೆ ಅಮ್ಮರ ಕರ್ಕೊಂಡು ಬೆಂಗಳೂರಿಗೆ ಹೋಗಕ್ಕೆ? ನಾ ಖಾಲಿ ಇದ್ದೀನಿ. ಈಗ ಹೆಂಗೋ ಲೇ, ಅವ ಬರ್ತಾನಂತ, ಅಳಿಯನ್ ಪದ್ಲ ಮಾವ ಬೆಂಗಳೂರಿಗೆ ನೀನು ಕರ್ಕೊಂಡು ಹೋಗಕ್ಕೆ. ಅದೆಲ್ಲ ಬೇಡ, ನಮ್ಮ ಮಗನ ಮರ್ಯಾದಿಂದ ಕಳಿಸ್ರಿ ಅಂತೇಳಿ. ಅಯ್ಯೋ, ಏನು ಕೇಳ್ತೀರಿ ಬೀಗ್ರ? ಇಲ್ಲಿ ನೋಡಿದ್ರೆ ಈಗ ತ್ರಾಸಾಗೈತಿ, ನನಗೂ ತ್ರಾಸಾಗತ್ತೈತಿ. ಯಾಕಂದ್ರೆ ನಾನು ಶುಗರ್ ಮನುಷ್ಯ, ನೀವೂ ಏನು, ನಿಮಗೂ ಏನು ಇಲ್ರಿ. ಓಡಾಡೋದು ಭಾಳ ಇರುತ್ತೆ. ಬೆಂಗ್ಳೂರಿಗೆ ಹೋಗೋದನ್ನು ಸುಮ್ಮನೆ ಆಗೋದಿಲ್ಲ, ನಿಮಗೂ ಆಗೋದಿಲ್ಲ ಬೀಗ್ರ. ಬೇಡ, ನೀವು ನಿಮ್ಮ ಮಗಳ ಹತ್ರ ಇರ್ರಿ. ಹೆಂಗೂ ನೀವು ನಿಮ್ಮ ಹೆಂಡತಿ ನೀವು ಅದಿರಿ, ನಿಮ್ಮ ಮಗ ಅದಾನ, ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಅಮ್ಮ ಭಾಳ ಮಂದಿ ಇದ್ರಿ ನೀವು ಮನ್ಯಾಗ. ಒಬ್ರು ತಪ್ಪಣ ಒಬ್ರು ಇರ್ತೀರಿ ಜೊತೆಗೆ. ಒಂದು ಕೆಲಸ ಮಾಡಿರಿ, ನನ್ನ ಮಗನ ಕಳಿಸ್ಬಿಡ್ರಿ. ನೀವು ನೋಡ್ಕೋರಿ, ಒಂದು
ನಡೀತು ನಿಮ್ಮ ಮಗಳನ್ನ ಒಂದು 2 ದಿನದ ಮಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಭಾಳ ಅಂದ್ರೆ ಭಾಳ ಕ್ರಿಟಿಕಲ್ ಐತ್ರಿ ನಿಮ್ಗನ್ನ ನೀವು ನಂಬ್ತೀರ ಬಿಡ್ತೀರ ಅಂದ್ರಿ ಬೀಗ್ರ ಇಲ್ಲಿ ನಮ್ಮ ಮನಿಯಾಕೆ ಇದಾಳಲ್ರಿ ನಮ್ಮ ಸಂಗೀತ ಅದಾಳಲ್ರಿ ಅವ್ರವ್ರಿಗೂ ಮೊನ್ನೆ ಹಿಂಗಾಗಿತ್ರಿ ಅವರು ತೀರ್ಕೊಂಡಿದ್ರು ಅದಕ್ಕೆ ಅಲ್ಲಿ ಹೋಗ್ಯಾಳ್ರಿ ನನ್ನ ಹೆಂಡತಿ ನನ್ನ ಮಗ ಮತ್ತು ನನ್ನ ಮಗಳಿಗೆ ಹಿಂಗಾಗಿದ್ದಕ್ಕೆ ಅವರಿಬ್ಬರು ಅಲ್ಲೇದಾರ್ರಿ ನಾ ಇಲ್ಲಿ ಊರಾಗಿದ್ದೆ ಮತ್ತು ಬಾ ಅಂದ್ರೆ ಬರ್ತೀನಿ ನೋಡ್ರಿ ನನ್ನ ಹೆಂಡತಿ ಮಗ ಅಂತ ನೆನ್ಸಕತ್ತಾಳ ಯಾರಿದ್ರೂ ಹಡ್ದ ಮಗ ಇದ್ದಂಗೆ ಹಂಗಿಲ್ಲ ನೋಡ್ರಿ ಏಟ ತಾಯಿ ಮಗ್ಗ ಜಗಳ ಇದ್ರೂ ಮಗ ಇದ್ರ ಅದು ಬ್ಯಾರೇನ ಅಲ್ರಿ ಕಳಿಸ್ಬಿಡ್ರಿ ನೀವು ಪುಣ್ಯ ಬರ್ತ ನನ್ನ ಮಗನ ಕಳಿಸ್ಬಿಡ್ರಿ ಅದು ಬೀಗ್ರ ನಾ ಬರ್ತಿದ್ನಲ್ರಿ ಆಕಿಗೂ ನನ್ನ ಮಗಳಿಗೂ ಗಂಡ ಜೊತೆಗಿರ್ಬೇಕು ಅಂತಾನ ನಿಮ್ಮ ಮಗಳದು ಸಣ್ಣ ಪುಟ್ಟ ರೀ ನಾನು ಹಿಂತಿದ್ದು ಸಣ್ಣ ಪುಟ್ಟದಲ್ಲಲ್ಲ ನಿಮಗೂ ಗೊತ್ತೈತಿ ಅದಕ್ಕೆ ಕಳಿಸ್ಬಿಡ್ರಿ ನಮ್ಮ 108 ಹೇಳ್ಬೇಡ್ರಿ ಈಗ ನೀವು ಕಳಿಸ್ಲಿಲ್ಲ ಅಂದ್ರೆ ಮುಂದೆ ಏನೋ ಆದ್ರೂ ನಿಮ್ಮ ತಲೆಗೆ ನೋಡ್ರಿ ಅಲ್ಲ ನಾನು ಹಲಮಲ ಮಾತಾಡಕ್ಕೆ ಆಗಿಲ್ಲ ನಾ ಮೊದಲ ಇಲ್ಲ ನನಗೆ ಟೆನ್ಷನ್ 108 ಐತಿ ನೀವು ಸುಮ್ಮ ಇದು ಮಾಡ್ಬೇಡ್ರಿ ಇಡ್ರಿ ನೀವು ಫೋನ್ ಇಟ್ಟೆ ಫೋನ್ ಇಟ್ಟೆ